ಇವ್ರ ಕಾಲಿಗೆ ಹಾಕೊಂಡಿರೋದು ಫುಲ್ ಮುಳ್ಳಿನ ಪಾದರಕ್ಷೆಗಳಂದ್ರೆ ನಂಬ್ತೀರಾ? ನಂಬಲೇಬೇಕು. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರ್ಯಾರು ನನ್ನ ಅಕೌಂಟ್ ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಸಿಗೋ ಉತ್ಸವ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದು ಒಂದ್ 2 ಗಂಟೆ ಸರ್ರೆ ನಿದ್ದೆ ಮಾಡಿ ಕಣ್ಣು ಮುಚ್ಕೊಂಡು ಬೆಳಗ್ಗೆ ಎದ್ದು ಹೊರಗೆ ಬಂದು ನೋಡ್ರೆ ನಮ್ಮ ಅಕ್ಕರೆಲ್ಲ ಸೇರ್ಕೊಂಡು ಮನೆ ಎಲ್ಲ ರೆಡಿ ಮಾಡ್ತಿದ್ರು. ಅಲ್ಲಿಂದ ಮನೆಗೆ ಬಾ ಹೇಳಿ ಪಟಪಟ ಅಂತ ರೆಡಿಯಾಗಿ ಬೈಕ್ ಹತ್ಕೊಂಡು ಶಿಸ್ತು ನಮ್ಮ ನಡೆ ತೇರ್ ಕಡೆ ಅಂತ ತೇರ್ ಹತ್ರ ಬಂದು ಅಲ್ಲಿಂದ ಮತ್ತೆ ಮನೆ ಹತ್ರ ಬಂದು ಬೈಕ್ ನಿಲ್ಸಿ ಮತ್ತೆ ತೇರ್ ಹತ್ರ ಬಂದೆ. ಮತ್ತೆ ನನ್ನೂರಿನ ದೊಡ್ಡ ತೇರಿನ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷವೂ ಚೈತ್ರ ಶುದ್ಧಿ ಚಿತ್ರ ಪೂರ್ಣಿಮೆ ಎಂದು ಅಲಂಕಾರಗೊಳಿಸುವ ದೊಡ್ಡ ತೇರಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತೆ ಗುಡ್ಡು ತಿಮ್ಮಪ್ಪ ಸ್ವಾಮಿಯವರ ರಥಾರೋಹಣೆ ಆಗುತ್ತದೆ. ಮತ್ತೆ ಸಹಸ್ರಾರು ಜನಗಳ ಕೂಗುಗಳ ನಡುವೆ ವಿಜೃಂಭಣೆಯಿಂದ ಎಳೆಯಲಾಗುತ್ತೆ ನನ್ನೂರ ದೊಡ್ಡ ತೇರನ್ನ. ಆಮೇಲೆ ಶ್ರೀ ಆಂಜನೇಯ ಸ್ವಾಮಿಯ ದೊಡ್ಡ ತೇರ್ ಆದ್ಮೇಲೆ ಮುಂದಿನ ಕಾರ್ಯ ಏನಪ್ಪಾ ಅಂದ್ರೆ ಪ್ರತಿ ವರ್ಷವೂ ಬಾರಹಳ್ಳಿ ಮನೆತನದವರು ಅಂದ್ರೆ ನಮ್ಮ ಮನೆತನದವರು ರಥದ ಮುಂದೆ ಇದ್ದು ದೊಡ್ಡಡೆ ಸೇವೆ ನಡೆಸಿಕೊಡಲಾಗುತ್ತದೆ. ಇಲ್ಲಿ ನಡೆಯುವ ದೊಡ್ಡಡೆ ಅತಿ ಪ್ರಮುಖವಾದ ವಿಧಿಗಳಲ್ಲೊಂದು. ಗಜ ಗಾತ್ರದ ಬಾಳೆ ಎಲೆಯಲ್ಲಿ 3 ಪ್ರತ್ಯೇಕ ಪಂಗಡದವರಿಗೆ ಅಂದರೆ ಗೊಲ್ಲರ ಮನೆತನದವರಿಗೆ, ಪಾಳೆಗಾರ ಮನೆತನದವರಿಗೆ ಮತ್ತೆ ಮಡಿವಾಳ ಮನೆತನದವರಿಗೆ ಅನ್ನ, ಹಾಲು, ಮೊಸರು, ತುಪ್ಪ, ಬೆಲ್ಲದ ಹಾಲು, ಬಾಳೆಹಣ್ಣುಗಳ ಮಿಶ್ರ ಮಾಡಿ ಪೂಜೆ ಸಲ್ಲಿಸಿ ದಾಸಯ್ಯರಿಗೆ ಕೇಕೆ ಹಾಕಿಸಿ ಭಕ್ಷಿಸಲಾಗುತ್ತದೆ. ದೊಡ್ಡಡೆ ಸೇವೆ ಆದ ನಂತರ ಮುಂದಿನ ಸೇವೆ ಏನಪ್ಪಾ ಅಂದ್ರೆ ಮುಳ್ಳಿನ ಹಾವಿಗೆ ಅಂದರೆ ಕೋಡಪ್ಲರ್ ಮನೆತನವು ಪೀಳಿಗೆಯಿಂದ ಪೀಳಿಗೆಗೆ ತಾಳ್ಯದ ಆಂಜನೇಯ ಸ್ವಾಮಿಯ ಆರಾಧಕರಾಗಿದ್ದು ಸದರಿ ಮನೆತನದ ವ್ಯಕ್ತಿಯೊಬ್ಬರು ಅಂದರೆ ಶ್ರೀ ರಾಜಪ್ಪ ಎನ್ನುವವರು ದಾಸಯ್ಯನಾಗಿ ಆಂಜನೇಯ ಸ್ವಾಮಿಯ ಮುದ್ರಾ ಲಾಂಛನವನ್ನು ಹಾಕಿಸಿಕೊಂಡಿರುತ್ತಾರೆ. ಇವರು ಪ್ರತಿ ವರ್ಷ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರೆಗೆ 3 ಹಗಲು 3 ರಾತ್ರಿ ಉಪವಾಸವಾಗಿದ್ದು ಜಾತ್ರೆಯ ದಿನ ಆಂಜನೇಯ ಸ್ವಾಮಿಯ ಗರ್ಭಗುಡಿ ಒಳಗೆ ಪೂಜೆ ಸಲ್ಲಿಸಿ ಬಳಿಕ ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವ ವೇಳೆ ಧ್ಯಾನ ಸಮಾಧಿಗೆ ಹೋಗುತ್ತಾರೆ. ಧ್ಯಾನ ಸಮಾಧಿಗೆ ಹೋದಂತ ಶ್ರೀ ರಾಜಪ್ಪನವರನ್ನು ಗರ್ಭಗುಡಿ ಒಳಗೆ ಕರ್ಕೊಂಡ್ಬಂದು ಅವರಿಗೆ ಪೂಜೆ ಸಲ್ಲಿಸಿ ಅದಾದ ನಂತರ ಅವರ ಕಾಲಿಗೆ ಮುಳ್ಳಿನ ಹಾವಿಗೆಯನ್ನು ತೊಡಿಸಲಾಗುತ್ತದೆ. ಮುಳ್ಳಿನ ಹಾವಿಗೆ ಅಂದ್ರೆ ಏನಪ್ಪಾ ಅಂದ್ರೆ ಇದೇನ್ ನೋಡ್ತಿದ್ರು ಪಾದರಕ್ಷೆಗಳು ಕೆಳಗಡೆ ಫುಲ್ ಮರದಿಂದ ಕೂಡಿದ್ದು ಮೇಲೆಲ್ಲ ಮಳೆಯಿಂದ ಕೂಡಿರುತ್ತೆ. ಇದನ್ನ ಶ್ರೀ ರಾಜಪ್ಪನವರು ತಮ್ಮ ಕಾಲಿಗೆ ಹಾಕಿಕೊಂಡು ಇಡೀ ದೇವಾಲಯವನ್ನು ಮತ್ತೆ ರಥವನ್ನು ಒಂದು ಪ್ರದರ್ಶನೆ ಮಾಡಲಾಗುತ್ತದೆ. ಕಾಲಿಗೆ ಮುಳ್ಳ ಹಾವಿಗೆಯನ್ನು ಹಾಕಿಕೊಂಡ ಶ್ರೀ ರಾಜಪ್ಪನವರು ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ಅದಾದ ನಂತರ ಶ್ರೀ ಆಂಜನೇಯ ಸ್ವಾಮಿಯ ರಥವನ್ನು ಪ್ರದಕ್ಷಿಣೆ ಮಾಡಿ ಬರುವಂತ ವೇಳೆ ಜ್ಞಾನ ತಪ್ಪಿ ಬೀಳ್ತಾರೆ. ಜ್ಞಾನ ತಪ್ಪಿ ಬಿದ್ದಿರೋ ಶ್ರೀ ರಾಜಪ್ಪನವರ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದೊಳಗೆ ಕರ್ಕೊಂಡ್ಬಂದು ಮಲಗಿಸಿ ಆಮೇಲೆ ಅವ್ರ ಕಾಲಿಗೆ ಹಾಕಿರುವಂತ ಮುಳ್ಳ ಹಾವಿಗೆಯನ್ನು ತೆಗೆದು ಅದಾದ ನಂತರ ಶ್ರೀ ಆಂಜನೇಯ ಸ್ವಾಮಿಯ ತೀರ್ಥವನ್ನು ಅವ್ರ ಮುಖಕ್ಕೆ ಹೊಡೆದ್ಮೇಲೆ ಅವರಿಗೆ ಎಚ್ಚರ ಆಗುತ್ತೆ. ನೋಡಿದ್ರಲ್ಲ ಈ ಪವಾಡಗಳನ್ನೆಲ್ಲ. ಅದಕ್ಕೋಸ್ಕರ ಶ್ರೀ ಆಂಜನೇಯ ಸ್ವಾಮಿಗೆ ಇನ್ನೊಂದು ಹೆಸರಿಂದ ಕರೀತಾರೆ. ಏನಪ್ಪಾ ಅಂದ್ರೆ ಪವಾಡ ಪುರುಷ ಆಂಜನೇಯ ಅಂತ. ಮುಳ್ಳಾವಿಗೆ ಮುಗಿಸ್ಕೊಂಡು ಅಲ್ಲಿಂದ ಶ್ರೀ ಆಂಜನೇಯ ಸ್ವಾಮಿ ಮತ್ತೆ ಗುಡ್ಡು ತಿಮ್ಮಪ್ಪ ಸ್ವಾಮಿನ ಗೌಡ್ರ ಮನೆ ಹತ್ರ ತಗೊಂಡೋಗಿ ಅಲ್ಲಿಂದ ಶಿಸ್ತು ದೇವಸ್ಥಾನದ ಹತ್ರ ತಗೊಂಡ್ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ. ಈ ಬ್ಲಾಗ್ ಅಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.